ಏನಿಲ್ಲ, ನೀವೇ ಏನಾದ್ರು ಸೃಷ್ಟಿ ಮಾಡ್ಬಿಡ್ತೀರಾ ಏನೋ. ನವೆಂಬರ್ ಡಿಸೆಂಬರ್ ಎಲ್ಲ ಆಗ್ತದಲ್ಲ. ಸೀಸನ್ಗೆಲ್ಲ ಮಳೆಗಾಲ ಚಳಿಗಾಲ ಜಾಸ್ತಿ, ರಾತ್ರಿ ಜಾಸ್ತಿ, ದಿನ ಕಡಿಮೆ. ಈ ತಿಂಗಳು ಗೊತ್ತಾಯ್ತು, ಸೆಪ್ಟೆಂಬರ್ 23rd ಇಸ್ ದ ಲಾಂಗೆಸ್ಟ್ ನೈಟ್. ಗೊತ್ತಾಯ್ತಾ? ಅದು ಒಂದು ಪ್ರಕೃತಿ ನಿಯಮದಂತೆ ನಡೆಯುವಂಥ, ಅದೇ ನಿಮ್ಮ ಕೈನೂ ಇಲ್ಲ ನಮ್ಮ ಕೈನಲ್ಲೂ ಇಲ್ಲ. ಓಕೆ, ಈಗ ನೀವು ನೆನ್ನೆ ಮೊನ್ನೆ ನೀವೇ ತೋರಿಸ್ತಾ ಇದ್ದೀರಿ, ಅದು ತೋರಿಸೋದ್ರಲ್ಲಿ ಅರ್ಧ ಸುಳ್ಳಿರ್ತವೆ, ಅರ್ಧ ನಿಜ ಇರ್ತದೆ. ನಿಮ್ಮವೆಲ್ಲ ಸತ್ರಕ್ಕೆ ಹತ್ರ ಇರೋವು ಹೇಳ್ತೀರಾ, ಮತ್ತು ಎಲ್ಲನೂ ಹೇಳ್ತೀರಾ. ಹೇಳಿ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತೀರಿ, ನಮ್ದೇನು ಅಡ್ಡಿ ಇಲ್ಲ ಅದಕ್ಕೆ. ವಿಚಾರದಲ್ಲಿ ಹೇಳಿದ್ರೆ ನೀವು ಇಷ್ಟು ವರ್ಷದಿಂದ ನೋಡಿದ್ದೀರಾ, ಹೇಳಿ. ನಾನು ಯಾವತ್ತೂ 100% ಹೇಳೋದು, ನೀವುಗಳೇ 100% ಇಲ್ಲ. ನಾವು ನೋಡ್ರಿ, ನವೆಂಬರಲ್ಲಿ ಬದಲಾವಣೆ ಆಗ್ತದೆ ಅಂತಕ್ಕಂಥ ಊಹೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಯಾವುದೇ ಬದಲಾವಣೆಗಳು ಇಲ್ಲ, ಯಾವುದೇ ಊಹೆಗೂ ಕೂಡ ಅವಕಾಶ ಇಲ್ಲ. ಸರ್ಕಾರ 5 ವರ್ಷ ನಿರಂತರವಾಗಿ ಇದ್ದೇ ಇರ್ತದೆ. ಅನುಮಾನ ಏನಾರು ಇದ್ರೆ ಹೇಳಿ. ಬಿಜೆಪಿನವರು ಅವರು ಸುಳ್ಳು ಹೇಳಿ ರೂಢಿ ಅವ್ರಿಗೆ, ಅದು ಹೇಳೋದೆಲ್ಲ ಅವರು ಹೇಳ್ತಾರೆ. ಅದಕ್ಕೆ ಸುಳ್ಳಿನಿಂದನೇ ಅವರು ಇದುವರೆಗೆ ರಾಷ್ಟ್ರದಲ್ಲಿ ಎಲ್ಲ ಬಂದಿದ್ದಾರೆ. ಅವರು ಬಿಜೆಪಿಯವ್ರಿಗೆ ಏನು ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇದು ಬಿಜೆಪಿ ನಮ್ಮ ಹುಲಿನಾಯ್ಕರವರು ಪಕ್ಷದ ಮುಖಂಡರು, ಅವ್ರ ಕಚೇರಿಯಲ್ಲಿ ಕೂತ್ಕೊಂಡು ನಾವು ಅವ್ರ ಪಕ್ಷ ಟೀಕೆ ಮಾಡೋದು ಚೆನ್ನಾಗಿರೋದಿಲ್ಲ. ಆದರೂ ಕೂಡ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಈಗ ಬರ್ತಕ್ಕಂಥ ಎಲ್ಲ ಲೋಕಲ್ ಬಾಡಿ ಚುನಾವಣೆಗಳನ್ನು ಮಾಡ್ತೀವಿ. ಕಾರ್ಪೊರೇಷನ್ನು ಮಾಡ್ತೀವಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗಳು ಚುನಾವಣೆಗಳನ್ನು ಆದಷ್ಟು ಜಾಗ್ರತೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಇದೆ. ಅದು ಪ್ರಕಾರ ಚುನಾವಣೆಗಳು ಆಗ್ತವೆ. ಹೈಕಮಾಂಡ್ ನಿರ್ಧಾರಕ್ಕೆ ಯಾವಾಗ ಆಗ್ತವೆ ಅಂತ ಹೇಳಿದ್ರೆ ನೋಡಿ, ಡಿಸೆಂಬರ್ ಒಳಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ZPTPSದು ಕೋರ್ಟ್ಗೆ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ. ಈಗ ಡಿಲಿಮಿಟೇಷನ್ಸು ಅವು ಇವು ಸ್ವಲ್ಪ ಆಗಿಲ್ಲ ಅಂತ ಡಿಲೇ ಆಗ್ತಾ ಇದೆ. ಆದಷ್ಟು ಜಾಗ್ರತೆ ಡಿಲಿಮಿಟೇಷನ್ಸು ಆಗ್ತವೆ ಮತ್ತು ಚುನಾವಣೆಗಳು ಆಗ್ತವೆ. ಮತ್ತು ಕಾರ್ಪೊರೇಷನ್ ಅಂತೂ ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ. ಕಾರ್ಪೊರೇಷನ್ ಎಲೆಕ್ಷನ್ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕಿಂಗ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಆ ಅಂಡರ್ಟೇಕಿಂಗ್ ಪ್ರಕಾರ ಚುನಾವಣೆಗಳು ಮಾಡ್ತಾರೆ.